ನಮಸ್ಕಾರ. ನನ್ನ ಹೆಸರು ಮರಿಯಾ ಹೆಕ್ಸಿಬಾ ಅಂತ. ನಾನು ಕೆಜೆಪಿಂದನೇ ಹುಟ್ಟು ಬೆಳೆದಿರೋದು. ನಾನು ಸುಮತಿ ಜೈನ್ ಸ್ಕೂಲಲ್ಲಿ ಕೆಲವು 2021ಇಂದ 25 ತನಕ ವರ್ಕ್ ಮಾಡಿದೆ. 4 ಇಯರ್ಸ್ ಕೆಲಸ ಮಾಡಿದ್ದೀನಿ. ಅಲ್ಲಿ ವಿತೌಟ್ ಸ್ಯಾಲರಿ ಮಾಡಿದ್ದೀನಿ. ನನಗೆ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಇವಾಗ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ. ಬೇರೆ ಕ್ಯಾಂಡಿಡೇಟ್ ರೆಡಿ ಮಾಡಿಕೊಂಡು ಇಂಟರ್ವ್ಯೂ ಎಲ್ಲ ಆದಮೇಲೆ ನನಗೆ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ. ನಾನು ಮಾತ್ರ ಲೋಕಲಿಂದ, ಬೇರೆ ಟೀಚರ್ಸ್ ಎಲ್ಲ ಬೇರೆ ಕಡೆಯಿಂದ ಬಂದಿದ್ದಾರೆ. ಇವಾಗ ನನಗೆ ಏನಂದರೆ ನನಗೆ ಅನ್ಯಾಯ ಆಗಿದೆ. ನನಗೆ ನ್ಯಾಯ ಬೇಕು. ನಾನು ಎಲ್ಲಿ ಹೋಗ್ಬೇಕಂದ್ರೂ ಹೋಗೋಕ್ಕೆ ರೆಡಿ ಇದ್ದೀನಿ. ನನಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ನಾನು ಹೋಗೋಕ್ಕೆ ರೆಡಿ ಇದ್ದೀನಿ. ನಾವು ಇದುವರೆಗೂ ಒಂದು 2 ಮಂತ್ಸ್ ಆಯಿತು, 1 ಮಂತ್ ಆಯಿತು. ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ. ನಮಗೆ ಈ ಥರ ಅನ್ಯಾಯ ಆಗಿದೆ. ಸಾರಿ ಕೂಡ ಏನು. ಯಾವ ಶಾಲೆಯಲ್ಲಿ ಯಾವ ಮ್ಯಾನೇಜ್ಮೆಂಟು? ಸುಮತಿ ಜೈನ್ ಹೈಸ್ಕೂಲ್. ಯಾವಾಗಿಂದ ನೀವು ಆ ಶಾಲೆಗೆ ಸೇರ್ಕೊಂಡಿದ್ರಿ? ಯಾವ 2021 ಏನಾಗಿ ಸೇರ್ಕೊಂಡಿದ್ರಿ? ಆಸ್ ಅ ಸೋಷಿಯಲ್ ಸೈನ್ಸ್ ಟೀಚರು ಜಾಯಿನ್ ಮಾಡಿದೆ. ಯಾವ ಇಯರಲ್ಲಿ? 2021ಇಂದ 25 ತನಕ ವರ್ಕ್ ಮಾಡಿದ್ದೀನಿ. ನನಗೆ ನ್ಯಾಯ ಬೇಕು. ನನಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಸ್ಯಾಲ್ರಿ ಯಾವ ತಿಂಗಳು ಕೊಟ್ಟಿದ್ದೀರಾ? ಯಾವ ಥರ ಮೋಸ ಆಗಿದೆಯಮ್ಮ? ಮೋಸ ಆಗಿದೆ ಅಂತ ಮೋಸ ಯಾವ ರೀತಿ ಮೋಸ? ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ನನಗೆ ಮೋಸ ಮಾಡಿದ್ದಾರೆ. ಬೇರೆ ಕ್ಯಾಂಡಿಡೇಟ್ ಬಂದ ಮೇಲೆ ನನಗೆ ಇವಾಗ ಮೋಸ ಮಾಡಿದ್ದಾರೆ. ನಮ್ಮ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅವ್ರು ಹೇಳಿದ್ರ ಮೇಲೆ ನೀವು ಏನಾದರೂ ಅದ್ರ ದುಡ್ಡು ಕೊಟ್ಟಿದ್ದೀರಾ? ಅದು ಹೇಳಿ. ನಾನು 12,10,000 ಪೇ ಮಾಡಿದ್ದೀನಿ ಅಪಾಯಿಂಟ್ಮೆಂಟ್ಗೋಸ್ಕರ. ಡೇಟ್ ವೈಸ್ ಯಾರಿಗೆ? ಕ್ಲರ್ಕು ಶಶಿಕುಮಾರು ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಯಾರು ಕೊಟ್ಟಿದ್ರಿ? ಅಶೋಕ್ ಜೈನ್ ಅಂತ ಅವರು ಸೆಕ್ರೆಟರಿ, ಅವರು ಮತ್ತು ಕ್ಲರ್ಕು ಇವರೇ ನಮ್ಮ ಹತ್ರ ಅಮೌಂಟು ತಗೊಂಡಿರೋದು. ಕ್ಯಾಶಾಗಿ ಕೊಟ್ರಾ ಇಲ್ಲ ಆನ್ಲೈನ್? ಕ್ಯಾಶು. ಯಾವ ಡೇಟೆಲ್ಲ ಕೊಟ್ಟಿದ್ದೀರಮ್ಮ? 21 ಡಿಸೆಂಬರಲ್ಲಿ ಒಂದು 2.5 lakhs, ಮತ್ತು 22 ಒಂದು ಅಮೌಂಟು, ಅದು ಬಂದು 22 ಎಷ್ಟು? 6.5 lakhs, ಮತ್ತು 23 3 lakhs. ಟೋಟಲಿ 12,10,000 ಪೇ ಮಾಡಿದ್ದೀನಿ. ಏನಕ್ಕಾಗಮ್ಮ? ಅಪಾಯಿಂಟ್ಮೆಂಟ್ ಡೆಪಾಸಿಟ್ ಮಾಡಬೇಕಂತ ಹೇಳಿದ್ರು ಸರ್ ಅವರು, ಅದಕ್ಕೋಸ್ಕರ ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಂದರ್ಯ ಅಂತ. ನಾನು ಮರಿಯಾ ಹೆಕ್ಸಿಬಾ ಅವರ. ನನ್ನ ವೈಫ್ ಬಂದು ಸುಮತಿ ಜೈನ್ ಹೈಸ್ಕೂಲ್ನಲ್ಲಿ 2021ರಲ್ಲಿ ಇವ್ರನ್ನ ಕರೆದಿದ್ರು. ಸಾಮಾನ್ಯ ವಿಜ್ಞಾನ ಸೋಷಿಯಲ್ ಸೈನ್ಸ್ಗೆ ಟೀಚರ್ ವ್ಯಾಕೆಂಟ್ ಇದೆ, ನೀವು ಬನ್ನಿ ಅಂತ ಇವ್ರನ್ನ ಕರೆದಿದ್ರು ಸ್ಕೂಲ್ ಮ್ಯಾನೇಜ್ಮೆಂಟ್. ಆಮೇಲೆ ನಾವು ಹೋಗಿ ಇವ್ರದ್ದು ರಿಸ್ಯೂಮ್ ಕೊಟ್ಟು ಇವ್ರದ್ದು ದಾಖಲೆಗಳೆಲ್ಲ ಸಬ್ಮಿಟ್ ಮಾಡಿ ಅವರು ಇವ್ರದ್ದು ಸರ್ಟಿಫಿಕೇಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿ, ಆಯ್ತಮ್ಮ ಎಲ್ಲ ಪಕ್ಕ ಇದೆ, ನೀವು MA B.Ed ಮಾಡ್ತಾ ಇದ್ದೀರಾ. MA ಬಂದು ಆವಾಗ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು. ಇವ್ರು ಗೌರ್ಮೆಂಟ್ ಕೊಟ್ಟ ಸಿಕ್ಕಿತ್ತು. ಇವರು ಬ್ಯಾಂಗ್ಳೂರು ಸಿಟಿ ಕಾಲೇಜಲ್ಲಿ ಓದ್ತಾ ಇದ್ರು. ಆವಾಗ ಇವ್ರು ಬಂದು ಇಲ್ಲಿ ಬಂದು ಸೇರ್ಕೊಳ್ಳಮ್ಮ ಅಂತ ಅವರೇ ಕರೆದಿದ್ದು. ಹೋಗಿ ನಾವು ಸೇರ್ಕೊಂಡಿದ್ವಿ. ಆವತ್ತಿಂದ ಅವ್ರು ಏನು ಹೇಳಿದ್ರು, ಸ್ಯಾಲ್ರಿ ಬಂದು ನಾವು ಕೊಡ್ತೀವಿ, ನಿಮಗೆ ಟೈಮ್ ಬೀಯಿಂಗ್ ಸ್ಯಾಲ್ರಿ ಕೊಡ್ತೀವಿ, ಬಟ್ ಕನ್ಫರ್ಮೇಷನ್ ಬಂದು ಖಂಡಿತವಾಗಿ ಆಗುತ್ತೆ. 6 ಮಂತ್ಸ್ ಒಳಗಡೆ ನಾವು ಮಾಡಿಕೊಡ್ತೀವಿ. ನಮಗೆ ಬಂದು ಅಮೌಂಟ್ ಬಂದು ಖರ್ಚೇ ಆಗುತ್ತೆ, ನೀವು ಇಷ್ಟು ಅಮೌಂಟ್ ಬಂದು ಡೆಪಾಸಿಟ್ ಮಾಡಬೇಕು ಅಂತ ನಮಗೆ ಹೇಳಿದ್ರು. ಆಮೇಲೆ ಎಷ್ಟು ಸರ್ ಅಂದರೆ, ಎಷ್ಟು ಅಂದರೆ ಇವಾಗ ಒಂದು ಅಮೌಂಟ್ ಡೆಪಾಸಿಟ್ ಮಾಡಿ, ಆಮೇಲೆ ಒಂದು ಅಮೌಂಟು ನಾವು ಕೇಳ್ತೀವಿ, ಕನ್ಫರ್ಮೇಷನ್ ಆದಮೇಲೆ ಖರ್ಚಿಗಿದೆ, ಆಮೇಲೆ ನಾವು ತೊಗೊತೀವಿ ಅಂತ ಹೇಳಿದ್ರು ಮ್ಯಾನೇಜ್ಮೆಂಟ್. ಅದ್ರ ಪ್ರಕಾರ ನಾವು 2,50,000 ಬಂದು ಡಿಸೆಂಬರ್ 2021 ಕೊಟ್ಟಿದ್ವಿ. ಬೈ ಹಾರ್ಡ್ ಕ್ಯಾಶ್ ಸ್ಕೂಲ್ ಒಳಗಡೆ ನಾವು ಕೊಟ್ಟಿದ್ವಿ. ಆಮೇಲೆ 2022 ಜೂನಲ್ಲಿ 6,60,000 ಕೊಟ್ಟಿದ್ವಿ ನಾವು. ಕೇಳಿದ್ರು, ಇಲ್ಲಮ್ಮ ಇವಾಗ ಅಮೌಂಟ್ ಕೇಳ್ತಾ ಇದ್ದಾರೆ, ಇದು ಮೈನಾರಿಟಿ ಸರ್ಟಿಫಿಕೇಟ್ ಮಾಡಬೇಕು, ನಿಮಗೆ ಪ್ರಾಸೆಸ್ ಎಲ್ಲ ನಡಿಬೇಕು, ಇವಾಗ ಸುಮ್ಮನೆ ಹೋದರೆ ಅಲ್ಲೆಲ್ಲ ನಡೆಯಲ್ಲ, ಫೈಲ್ ಮೂವ್ ಮಾಡಬೇಕು, ಇವೆಲ್ಲ ಇದೆ ಅಂತ ಹೇಳಿ, ಯಾರೋ ಇವರು ಶಶಿಕುಮಾರ್ ಮತ್ತು ಸೆಕ್ರೆಟರಿ ಅಶೋಕ್ ಜೈನ್ ಇಬ್ಬರು ಸೇರಿ ಈ ಥರ ಎಲ್ಲ ಖರ್ಚಾಗುತ್ತಮ್ಮ, ನಾವು ಸುಮ್ಮನೆ ಮೂವ್ ಮಾಡೋಕ್ಕಾಗೋದಿಲ್ಲ, ನೀವು ಕಾಸು ಕೊಟ್ರೇ ಡೆಪಾಸಿಟ್ ಮಾಡಿದ್ರೇ ನಾವೆಲ್ಲ ಈ ಫೈಲ್ ಮೂವ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ 6.6 lakhs ತಗೊಂಡ್ರು. ಆಮೇಲೆ ಇಲ್ಲ ಬೇರೆಯವರೆಲ್ಲ ಬರ್ತಾ ಇದ್ದಾರೆ, ಎಕ್ಸೆಸ್ ಬರ್ತಾ ಇದೆ ನಮಗೆ, ಅವೆಲ್ಲ ನಾವು ಸರಿ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು, ನಮಗೆ ಖರ್ಚಾಗ್ತಾ ಇದೆ, ಅವರು ಇದು ಮಾಡಬೇಕು ಅಂತ ಹೇಳಿ ಮತ್ತೆ ಒಂದು 3 ಲಕ್ಷ ತಗೊಂಡ್ರು 2023 ಮಾರ್ಚಲ್ಲಿ. ಇವೆಲ್ಲ ಸೇರಿ 12,10,000 ತಗೊಂಡಿದ್ದಾರೆ ನಮ್ಮ ಹತ್ರ.
ತಗೊಂಡು ನಮಗೆ ಫೆಬ್ರವರಿ 24 ಈ 2025 ಫೆಬ್ರವರಿಯಲ್ಲಿ 24ನೇ ತಾರೀಕು ಗೌರ್ಮೆಂಟ್ ವಿಜಯ ಕರ್ನಾಟಕ ಅದರಲ್ಲಿ ಆ್ಯಡ್ ಬರ್ತಾ ಇತ್ತು. ಆ್ಯಡ್ ಬಂದಿತ್ತು ಯಾವುದಕ್ಕೋಸ್ಕರ ಅಂದರೆ ಇಂಗ್ಲೀಷ್ ಟೀಚರ್ಗೆ, ಹಿಂದಿ ಟೀಚರ್ಗೆ, ಸೋಷಿಯಲ್ ಟೀಚರ್ಗೆ, ಮ್ಯಾಥ್ಸ್ ಟೀಚರ್ಗೆ ಈ 4 ಸಬ್ಜೆಕ್ಟ್ಗೆ ಕಾಲ್ ಫಾರ್ ಬಂತು. ಈ 4 ಸಬ್ಜೆಕ್ಟ್ಗೂ ಟೀಚರ್ಗಳು ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಯಾರಿಗೂ ₹1 ಸ್ಯಾಲ್ರಿ ಕೊಡ್ತಾ ಇಲ್ಲ. ಅವ್ರು ಯಾರಿಗೂ ಎಲ್ಲರೂ ಬಂದು ಸಮ ಅಮೌಂಟ್ ಡೆಪಾಸಿಟ್ ಮಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಏನು ವಿಚಾರ ಅಂತ ನಮ್ಗೆ ಗೊತ್ತಿಲ್ಲ. ಅದು ಅವರು ಇದು ನಾವು ಅವ್ರ ಬಗ್ಗೆನೇ ಮಾತಾಡೋಕ್ಕೆ ನಾವು ಬರ್ತಾ ಇಲ್ಲ. ಇವಾಗ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ 4 ಪೋಸ್ಟು ಕಾಲ್ ಫಾರ್ ಬಂದಿತ್ತು, ಎಲ್ಲರೂ ಅಪ್ಲೈ ಮಾಡ್ಬೋದಂತ ಕೊಟ್ಟಿದ್ರು. ಆವಾಗ 2025 ಫೆಬ್ರವರಿ 24ರಲ್ಲಿ ಆ್ಯಡ್ ಬಂತು. ವಿತಿನ್ 21 ಡೇಸ್ ಒಳಗಡೆ ಕಾಲ್ ಫಾರ್ ಮಾಡಬೇಕು, ಇಂಟರ್ವ್ಯೂ ಕಾಲ್ ಮಾಡಬೇಕು ಅಂತ ಲೆಟರು ಏಪ್ರಿಲ್ 9ನೇ ತಾರೀಕು ಇವರಿಗೆ ಇಂಟರ್ವ್ಯೂ ಕಾಲ್ ಮಾಡಿದ್ರು. ಅದರಲ್ಲಿ ದಾಖಲೆಗಳು ಏನೇನು ಬೇಕೋ ಅಂತ ಎಲ್ಲ ಕೊಟ್ಟಿದ್ರು. ಇವೆಲ್ಲ ನೋಡಿ ಇವರು ಎಲಿಜಿಬಿಲಿಟಿ ಇದ್ದಾರೆ ಅಂತ ಹೇಳಿನೇ ಇವ್ರಿಗೆ ಇಂಟರ್ವ್ಯೂ ಕಳಿಸಿದ್ರು. ಮ್ಯಾನೇಜ್ಮೆಂಟ್ ಕಳಿಸ್ಬಿಟ್ಟು ಇವರು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು. ಇಂಟರ್ವ್ಯೂನಲ್ಲಿ 3 ಮೆನ್ ಕಮಿಟಿ ಬಂದಿದ್ರು. BO, ಆಮೇಲೆ DDP ಆಫೀಸಿಂದ ಒಬ್ಬರು, ಹೆಡ್ ಮಾಸ್ಟರು, ಸೆಕ್ರೆಟ್ರಿ ಎಲ್ಲರೂ ಕೂತ್ಕೊಂಡಿದ್ರು. ಇವರೆಲ್ಲ ಕೂತ್ಕೊಂಡು ಇವ್ರನ್ನು ಡೆಮೋ ತೋರಿಸಿ ವಿ ಆರ್ ಆಲ್ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ರು. ಇಂಟರ್ವ್ಯೂನಲ್ಲಿ ಹೇಳಿ ಕಳಿಸ್ಬಿಟ್ಟು 1 ವಾರ ಆದಮೇಲೆ ಯಾರೋ ಶಶಿ ಕಾಲ್ ಮಾಡ್ತಾರೆ ನಮಗೆ, ಈ ಥರ ಬಂದು ನಿಮ್ದು ಆಗ್ತಾ ಇಲ್ಲ, ನಿಮ್ಮದು ಬಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಏನಕ್ಕೆ ಸರ್ ಪ್ರಾಬ್ಲಮ್ ಬರ್ತಾ ಇದೆ ನಾವು ಕೇಳಿದ್ದೀವಿ. ಇಲ್ಲ ಏನೇನೋ ಪ್ರಾಬ್ಲಮ್ ಬರ್ತಾ ಇದೆ, ನಿಮ್ಮದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬಂದು ನಾವು ಕಾಸು ಡೆಪಾಸಿಟ್ ಮಾಡಿ ಅಂತ ಹೇಳಿದ್ರು, ಡೆಪಾಸಿಟ್ ಮಾಡಿದ್ವಿ. ಇವು ವೆಯ್ಟ್ ಮಾಡಿ ಅಂತ ಹೇಳಿದ್ರು, ವೆಯ್ಟ್ ಮಾಡಿದ್ವಿ. ಇಂಟರ್ವ್ಯೂ ಬಂತು, ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾರೆ, ಎಲ್ಲರೂ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ದಾರೆ. ಮತ್ತು ಇವಾಗ ಏನಕ್ಕೆ ಇವರು ನಮಗೆ ಕೆಲಸ ಕೊಡ್ತಾ ಇಲ್ಲ. ಸ್ಯಾಲರಿ 21 ಮಾರ್ಚ್ 2021 ನವಂಬರಿಂದ ಇನ್ನಿ ತನಕ ₹1 ಸ್ಯಾಲರಿ ತಗೊಂಡಿಲ್ಲ. ನನ್ನ ಮಗನು ಬಂದು ಅಲ್ಲೇ LKG UKG ಸುಮತಿ ಜೈನ್ ನರ್ಸರಿಯಲ್ಲೇ ಸೇರಿಸಿದೆ, ಇವ್ರ ಜೊತೆಗೆ ಹೋಗಿ ಬರೋದಂತ. ಅವರಿಗೆ 1 ತಿಂಗಳು ಫೀಸ್ ಕೊಟ್ಟಿಲ್ಲ ಅಂದ್ರೆ ಅವ್ನ ಮನೆಗೆ ಕಳಿಸ್ತಾ ಇದ್ದೆ. ನನ್ನ ಮಗನಿಗೆ ₹600 ಪರ್ 1 ತಿಂಗಳಿಗೆ, 1 ಇಯರ್ ಅದು ಡೆಪಾಸಿಟ್ ಮಾಡಿ 4,500 ರೂಪೀಸ್ ಬಂದು ಇದು ಗೌರ್ಮೆಂಟ್ ಹೇಳಿರುತ್ತೆ. ಪ್ರೈವೇಟ್ಗೆ ಎಷ್ಟು? ಪ್ರೈವೇಟ್ಗೆ 6,500. ಇವಾಗ 1 ತಿಂಗಳಿಗೆ ₹600 ನಾವು ಕಟ್ಕೊಂಡು ಬಂದಿದ್ದೀವಿ. ಕಟ್ಟಿದ ಮೇಲೆ ಅವನಿಗೆ 1 ತಿಂಗಳು ಸ್ಯಾಲ್ರಿ ಇದು ಫೀಸ್ ಪೇ ಮಾಡಿಲ್ಲ ಅಂದ್ರೆ ಅವ್ನ ಮನೆ ಕಳಿಸ್ತಾರೆ. 4 ವರ್ಷ ಕೆಲಸ ಮಾಡಿದ್ದಾರೆ, ₹1 ಸಂಬಳ ಕೊಟ್ಟಿಲ್ಲ ಇನ್ನೂ ತನಕ. ನಮಗೆ ನ್ಯಾಯ ಬೇಕಾ ಇಲ್ವಾ? ನಾವು SP ಸರ್ ಹತ್ರ ಪೆಟಿಷನ್ ಅಪ್ಲಿಕೇಶನ್ ಇದು ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಬಂದು ನಾವು ಡೆಫಿನೆಟ್ ಆಗಿ ಇದ್ರ ಮೇಲೆ ಅಪ್ರೋಪ್ರಿಯೇಟ್ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ರು. ಅವ್ರು ಬಂದು CPI ಸರ್ಗೆ ಕಳಿಸಿದ್ರು. CPI ಸರ್ ಕೂಡ ಕಳಿಸಿ ನಮ್ಗೆ ಹೇಳಿದ್ದಾರೆ ಇದು ಅನ್ಯಾಯ ನಡೆದಿದಪ್ಪ, ನಾವು ಏನು ಹೇಳಕ್ಕೆ ಆಗ್ತಾ ಇಲ್ಲ, ಅನ್ಯಾಯ ನಡೆದಿದೆ, ನೀವು ಹೋಗಿ ಅವ್ರ ಹತ್ರ ಕಾಂಪ್ರಮೈಸ್ ಮಾಡಿ, ಇಲ್ಲಾಂದ್ರೆ FIR ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಹೇಳಿ ಕಳಿಸಿದ್ರು. ನಾವು ಹೋಗಿ ಅವ್ರನ್ನ ಮೀಟ್ ಮಾಡಿದ್ವಿ ಮ್ಯಾನೇಜ್ಮೆಂಟ್ಗೆ. ಅವ್ರು ಬಂದು ಕಾಂಪ್ರಮೈಸ್ಗೂ ಬರ್ತಾ ಇಲ್ಲ, ಏನಂತ ಬರ್ತಾ ಇಲ್ಲ. ನಮ್ಮನ್ನು ಕರೆದು ಈ ಥರ ಆಗಿದೆ, ಆಯ್ತಮ್ಮ ನಾವು ಏನೋ ಒಂದು ಹೆಚ್ಚು ಕಡಿಮೆ ಮಾಡಿ ನಿಮ್ಗೆ ಕೆಲಸ ಕೊಡ್ತೀವಿ. ಅದ್ರ ಮಾತುಗಳು ಅವ್ರು ಬಂದು ಇಲ್ಲಿ ಹೊತ್ತಿಗೆ ಕೇಳಿದ್ರೆ ಎಲ್ಲಾದ್ರೂ ಹೋಗಿ ಏನಾದ್ರು ಮಾಡ್ದ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ, ನಮ್ಮನ್ನು ಹೊಡೆಯೋಕೆ ಬರ್ತಾರೆ ಅವರು ಸ್ಕೂಲ್ನವರು. ನಾವೇನು ಮಾಡಿದ್ದೀವಿ, ನಾವು ಇವ್ರನ್ನ ಕಲಿಸಿ ಪಾಠ ಏನು ಮಾಡೋಕ್ಕೆ ಕಲಿಸಿದಾಗ ನಮ್ಮ ಹೊಡೆಯೋಕೆ ಬರೋದಾ? ಈ ಥರ ಹೇಳಿದ್ರೆ ಇದು ಈಗ ನೆಕ್ಸ್ಟ್ ನೀವು ಏನು ಮಾಡಕ್ಕೆ ಹೋಗ್ತೀರಿ? ಇವಾಗ ನಾವು ಬಂದು ನಮಗೆ ಬಂದು ನನ್ನ ವೈಫ್ಗೆ ಕೆಲಸ ಬೇಕೇ ಬೇಕು. ಅಲ್ಲಿ 4 ವರ್ಷ ಕೆಲಸ ಮಾಡಿದ್ದಾರೆ. ಇವರು NCC ಇನ್ಚಾರ್ಜ್ ಆಗಿದ್ದಾರೆ, NCCಗೆ ಇನ್ಚಾರ್ಜ್ ಆಗಿದ್ದಾರೆ. ಎಲ್ಲ ಪ್ರಾಜೆಕ್ಟ್ ಎಲ್ಲ ಹೋಗಿ ಮಾಡಿದ್ದಾರೆ. ಸೆಂಟ್ ಮೇರಿಸಲ್ಲಿ 1 ವರ್ಷ ಇಂಟರ್ನ್ಶಿಪ್ ಕಲಿಸಿದ್ದಾರೆ ಅವರು ಸುಮತಿ ಜೈನ್ ಹೈಸ್ಕೂಲಿಂದ. ಮತ್ತೆ ಎವ್ರಿ ಇಯರ್ ಬೋರ್ಡ್ ಎಕ್ಸಾಮ್ಗೆ ಇವ್ರಿಗೆ ಸೋಷಿಯಲ್ ಸೈನ್ಸ್ ಎಕ್ಸಾಮಿನೇಷನ್ಗೆ ವ್ಯಾಲ್ಯೂಯೇಷನ್ಗೆ ಕಳಿಸ್ತಾ ಇದ್ರು. ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ಎಲ್ಲ ಸರ್ಟಿಫಿಕೇಟ್ ಇದೆ, ಆಲ್ ಟಿಕೆಟ್. ಇವ್ರಿಗೆ ಅವ್ರು ಕಳಿಸಿರೋದು ಐಡೆಂಟಿ ಕಾರ್ಡು, ಆಮೇಲೆ ಅವ್ರಿಗೆ ಕಳಿಸಿರೋ ಲೆಟರು, ಎವ್ರಿಥಿಂಗ್ ದೇ ಹ್ಯಾವ್. ನಾವು ಇವಾಗ ನಮಗೆ ನ್ಯಾಯ ಬೇಕು, ವಿ ವಾಂಟ್ ಜಸ್ಟಿಸ್, ಅಷ್ಟೇ ನಮಗೆ ಬೇಕಾಗಿರೋದು. ನಾವು ಎಲ್ಲಿ ಬೇಕಾದ್ರೂ ಹೋಗಿ ನಿಂತ್ಕೊತೀವಿ, ಬೇರೆ ಎಲ್ಲ CM ಹತ್ರ ಕೂಡ ಹೋಗಿ ನಿಂತ್ಕೊಂಡಾಗಿದೆ ಅಂತ. ಅವರು ಇಲ್ಲಿ ತನಕ ನಮಗೆ ಏನೋ ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ. DDP ಸರ್ಗೆ ಕೊಟ್ಟಿದ್ದೀವಿ, ಅವರು ಕೂಡ ನಮ್ಮನ್ನು ಕರೆದು ಇನ್ನು ಏನೇ ಅಂತ ಕೇಳಿಲ್ಲ.
ಇವಾಗ ಕೊನೆಯಲ್ಲಿ ನಾವು ಹ್ಯೂಮನ್ ರೈಟ್ಸು ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನಾವು ಇವ್ರು ಸಾಹೇಬ್ರ ಹತ್ರ ಬಂದಿದ್ದೀವಿ. ಇವ್ರು ಸಾಹೇಬರು ನಮ್ಮನ್ನು ಕೇಳ್ಬಿಟ್ಟು ಈ ಲೋಕಲ್ನಲ್ಲಿ ಹುಟ್ಟಿ ಬೆಳೆದು MA BEd ಓದಿ ಇವ್ರಿಗೆ 4 ವರ್ಷ ಕೆಲಸ ಮಾಡಿ ಇವ್ರಿಗೆ ಒಂದು ರೂಪಾಯಿ ಸಂಬಳ ಕೊಟ್ಟಿಲ್ಲ, ಇವ್ರಿಗೆ ಕೆಲಸನ ಕೊಡೋಕ್ಕೆ ಇವ್ರಿಗೆ ಇದಿಲ್ಲ ಅಂತ ಇವ್ರು ಇದಾಗಿ ನಾವು ಇವ್ರನ್ನ ಕರ್ಕೊಂಡು ಬಂದು ಇವಾಗ ನಿಮ್ಮ ಮುಂದ್ಗಡೆ ಕೂತ್ಕೊಂಡಿದ್ದೀವಿ ಸರ್. ನಮಗೆ ನೀವು ಖಂಡಿತವಾಗಿ ನ್ಯಾಯ ಇಸ್ಕೊಡ್ತೀರಾ, ನ್ಯಾಯ ನಮಗೆ ಕೊಡ್ತೀರಾ ಅಂದ್ಬಿಟ್ಟು ನಾವು ನಿಮ್ಮ ಮುಂದ್ಗಡೆ ನಾವು ಕೂತ್ಕೊಂಡಿದ್ದೀವಿ. ದಯವಿಟ್ಟು ನಮಗೆ ಜಸ್ಟಿಸ್ ಬೇಕೋ ನೀವು ಮಾಡಿಕೊಡ್ತೀರಾ. ನನ್ನ ವೈಫ್ಗೆ ಸುಮತಿ ಜೈನ್ ಹೈಸ್ಕೂಲ್ನಲ್ಲೇ ಕೆಲಸ ಬೇಕು ಸರ್. மரியா எக்ஸிக் வந்து என்னோட ஒய்ஃபு. அவங்க வந்து சுமதி ஜெயின் ஹைஸ்கூலில் 2021 வேலை பண்ணியிருக்காங்க. ஹைஸ்கூல் டீச்சராக, சோஷியல் சயின்ஸ் டீச்சராக வேலை பண்ணியிருக்காங்க. அவங்க வந்து அப்பாயின்மெண்ட் கொடுக்குறேன், எய்டட் ஸ்கூலில் அப்பாயின்மெண்ட் கொடுக்குறேன் அப்படின்னு சொல்லிட்டு இவங்கள கன்சிடர் பண்ணி இவங்களுடைய ரெஸ்யூம் எல்லாத்தையும் வாங்கிக்கோங்க. அவங்க ஸ்க்ரூட்னிங் பண்ணி சர்டிஃபிகேட் எல்லாம் அப்போ தான் இவங்களை வந்து டெம்பரரி டீச்சராக வந்து அப்பாயிண்ட் பண்ணாங்க. அப்பாயிண்ட் பண்ணிவிட்டு ஒரு மாதமும் வந்து சம்பளம் கொடுக்குறோம் அப்படின்னு சொல்லிட்டு தான் வந்து இவங்கள சேர்த்தாங்க. ஆனால் சேர்த்துட்ட பிறகு 3 months ஆச்சு, 6 months ஆச்சு, 1 year ஆச்சு, 2 years ஆச்சு, 3 years ஆச்சு, 4 வருஷம் ஆச்சு. இன்னைய வரைக்கும் 1 ரூபாய் கொடுக்கல சேலரி. இந்த 2025 பிப்ரவரியில் கர்நாடகா கவர்மெண்ட் வந்து விஜய் கர்நாடகா அப்படின்னு ஒரு கன்னடா பேப்பரில் அட்வர்டைஸ்மெண்ட் கொடுத்தாங்க. ஸோ சுமதி ஜெயின் ஹைஸ்கூலுக்கு வந்து 4 டீச்சர் வேணுமாகுது, ஹிந்தி டீச்சர் வேணுமாகுது, மேக்ஸ் டீச்சர் வேணுமாகுது, சோஷியல் டீச்சர் வேணுமாகுது, இங்கிலீஷ் டீச்சர் வேணுமாகுதுன்னு சொல்லிட்டு அந்த ஸ்கூலில் 4 பேர் வேலை பண்ணியிருக்கிறாங்க. சேலரி இல்லாமல் தான் வேலை பண்ணியிருக்கிறாங்க. ஒருத்தர் ஸ்ரீனிவாஸ்பூர்லேருந்து வராங்க இங்கிலீஷ் டீச்சரு, ஹிந்தி டீச்சர் முல்பாகல்லேருந்து வராரு, மேக்ஸ் டீச்சர் கோலார்லேருந்து வராங்க, சோஷியல் டீச்சர் இவங்க மட்டும் தான் வந்து கேஜிஎஃப்ல பிறந்து கேஜிஎஃப்லேருந்து அந்த ஸ்கூலுக்கு செலக்ட் ஆகி போயிருக்கிறாங்க. இதில் அந்த 3 பேருக்கு ஸ்ரீனிவாஸ்பூர், முல்பாகல், கோலார் இவங்க 3 பேருக்கும் வந்து அப்ரூவல் பண்ணாங்க. ஆனால் இவங்களுக்கு மட்டும் வந்து அப்ரூவல் பண்ணாமல் இவங்களை வந்து எலிஜிபிள் இல்லை அப்படின்னு சொல்கிறாங்க. எலிஜிபிள் இல்லாமல் 4 வருஷமா நீ எப்படி ஸ்கூலில் இவங்களை சேர்த்துக்கின, 4 வருஷமா எப்படி நீ இவங்களை பாடம் வச்சு நடத்த வச்ச ஸ்கூலில், 4 வருஷமா நீ எப்படி இது போர்டு எக்ஸாமுக்கு நீங்கள் வேல்யூவேஷன் அனுப்புறீங்க என்கிட்ட இருக்குது. கர்நாடகா கவர்மெண்ட்டு மல்லேஸ்வரம்லேருந்து எங்களுக்கு ஐடென்டிஃபிகேஷன் கார்டு வந்திருக்கு, வித்து இது வந்திருக்குது எங்களுக்கு, அந்த கரெக்ஷன் வந்து லெட்டர் என்கிட்ட இருக்குது. ப்ளஸ் NCCக்கு இவங்க எலிஜிபிலிட்டி இல்லை. எப்படி நீ NCCக்கு இன்சார்ஜாக வச்சேன், 4 வருஷமா நீ எப்படி NCCக்கு எலிஜிபிலிட்டியை வச்ச? இன்டர்ன்ஷிப்க்கு சென்ட் மேரிஸ்க்கு 1 வருஷமா சுமதி ஜெயின் ஹைஸ்கூல் த்ரூ சுமதி ஜெயின் ஹைஸ்கூல் எப்படி அனுப்புனீங்க ஸ்கூல் மேனேஜ்மெண்ட்? இது கேட்டாக்கா நாங்கள் வந்து எலிஜிபிலிட்டி இல்லை அப்படின்னு சொல்லிட்டு நீங்கள் சொல்கிறீங்க. அவங்க எப்படி அப்ரூவல் ஆனாங்க அப்படின்னு கேட்டால் அவங்க மினிஸ்டர் லெவல்லேருந்து வந்தாங்க, அவங்க MLA லெவல்லேருந்து வந்தாங்க அப்படின்ட்டு ஸ்கூல் மேனேஜ்மெண்ட்டு அசோக் ஜெயின் எங்ககிட்ட சொல்கிறாரு, சசிகுமார் சொல்கிறாரு எங்ககிட்ட, நான் உங்களால் வந்து அந்த லெவலுக்கு போக முடியாது, உங்களாலலாம் அதெல்லாம் பண்ண முடியாது அப்படின்னு சொல்கிறாரு. ஆமாம், எங்களால் அதெல்லாம் பண்ண முடியாது, எங்களுக்கு கூட MLA வேணும், எங்களுக்கு கூட மினிஸ்டர் வேணும், எங்களுக்கும் அந்த மாதிரி வந்து இன்ஃப்ளூயன்ஸ் பண்ணுங்க. நாங்கள் வந்து சும்மா கேட்டுன்னு இல்லை, 4 வருஷமா வேலை பண்ணிக்கிறாங்க, 1 ரூபாய் சம்பளம் கொடுக்கல. நாங்கள் வந்து நியாயத்தை தான் கேட்டுக்கிறோம். நாங்கள் வந்து அநியாயமாக வந்து இப்போ பண்ணிக்கிறாங்க பாருங்க ஸ்கூல் மேனேஜ்மெண்ட்டு. வேற யாரையோ ஒருத்தர் இன்ஃப்ளூயன்ஸ் பண்ணி ஒரு பெரிய அஃபிஷியலோட பொண்ணு வந்து இன்டர்வியூ பண்ணிச்சு எங்க அப்படின்னு சொல்லிட்டு இவங்க எடுத்துட்டு அந்த பொண்ணை வந்து அந்த லேடியை வந்து அப்பாயின்மெண்ட் கொடுக்கணும்னு சொல்லிட்டு அந்த மாதிரி நாங்கள் கேட்டுன்னு இல்லை. இவங்க வந்து 4 வருஷமா வேலை பண்ணாங்க, 4 வருஷமா சம்பளம் இல்லை, 4 வருஷத்துக்கு she have got so many opportunities. இவங்களுக்கு ஒரு மந்த்தும் வந்து இவங்களுக்கு வந்த ஆப்பர்ச்சுனிட்டி கொஞ்சம் நெஞ்சம் இல்லை. எல்லாத்தையும் வேணாம் 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 அந்த ஸ்கூல் மேனேஜ்மெண்ட்டை சொல்லிச்சு, வேணாமா நாங்களே கொடுக்குறோம் உங்களுக்கு அப்பாயின்மெண்ட்டு, நீ என்னத்துக்கு அங்கே போகிற, உங்களுக்கு அப்பாயின்மெண்ட் கொடுக்குறேன்னு சொல்லி 4 வருஷமா இவங்களை ஏமாற்றி எங்களை இந்த நிலைமைக்கு எடுத்துன்னு வந்து இங்கே உட்கார வச்சுக்கிறாங்க. எங்களுக்கு வந்து நியாயம் வந்து கண்டிப்பாக வேணும். சார் நீங்கள் சேலரி கேட்கும் போது என்ன சொன்னாங்க? நாங்கள் சேலரி கேட்கும்போது எவ்வளோ கொடுத்தீங்க காசு அது சொல்லுங்கள். நாங்கள் வந்து 2021 வந்து இவங்க ஜாயின் பண்ணும்போதே வந்து அவங்க வந்து ஒரு அமௌண்ட் டெபாசிட் பண்ணோமான்னு சொன்னாங்க. சரி சார் எவ்வளோ சார் பண்ணோம்னு கேட்டேன். இல்லை நீங்கள் எவ்வளோ பண்ண முடியுமோ அவ்வளோ பண்ணுங்க அப்படின்னு சொன்னாங்க. 2021 டிசம்பர்லேயே வந்து
2.5 lakhs rupees ஸ்கூல் உள்ளவே நானும் என் ஒய்ஃபும் எங்க ஆன்டி 3 பேர் தான் கொடுத்தோம் அசோக் ஜெயின் சசிகுமார் கிட்ட. அப்புறமா 2022 ஜூன்ல வந்து 6,60,000 ரூபாய் வந்து என் ஆன்டி வீட்டில் கௌதம் நகர்ல வந்து வாங்கி போனாரு. அப்போ என் மாமனாருக்கு கால் ஏற்றிட்டு உக்காந்துருந்தாரு. அவ்வளோ கஷ்டப்பட்டு கூட வந்து அவங்களுக்கு 6,60,000 ரூபாய் அவர் வந்து வீட்லயே வந்து வாங்கி போனாங்க வந்து. அதுக்கப்புறமா 3 லட்சம் ரூபாய் திரும்பி ஸ்கூல்லேயே கொடுத்தோம் 2023ல. வீட்லயே வந்து வாங்கி போனாங்க. கௌதம் நகர்ல வந்து 3 லட்சம் ரூபாய் திரும்பி வந்து வாங்கி போனாங்க. மொத்தம் 12,10,000 ரூபாய் கொடுத்துக்கிறாங்க. 1 ரூபாய் 2 ரூபாய் இல்லை. இது யாருக்கா? நீங்க எஜுகேஷன் டிபார்ட்மெண்ட்ல இருக்கிறீங்க, டீச்சரா இருக்கிறீங்க, நீங்களே பிரேக் கொடுக்கலாமா அப்படின்னு நீங்க ஒரு கொஸ்டின் எங்களுக்கு கேட்பீங்க. நாங்க பிரேக் கொடுக்கல, மேனேஜ்மெண்ட் வந்து டெபாசிட் பண்ணுன்னு சொன்னாங்க. அதனால தான் நாங்க வந்து டெபாசிட் பண்ணோம். பிரைப்னா நாங்களே கேட்டிருக்கோம், ஏன் பிரைப் கொடுக்கணும், ஷி ஆர் எலிஜிபிள் ஃபார் சோஷியல் டீச்சர் அப்படின்னு நாங்களே சொல்லியிருக்கோம். அதுக்காக எங்களுக்கு வந்து 4 வருஷமா வேலை பண்ணோம், காசு கொடுத்துக்கிறோம். அது சேலரி கேட்டதுக்கு என்னன்றாங்க? சேலரி கேட்டதுக்கு கண்டிப்பா வந்து மேனேஜ்மெண்ட் கிட்ட பேசிக்கிறேன், நானு கண்டிப்பா வந்து சேலரி வாங்கி கொடுக்குறேன் அப்படின்ட்டு தான் சொன்னாங்க எங்களுக்கு. ஆனா இன்னைய வரைக்கும் சேலரி வந்து கொடுக்கல. இன்டர்வியூ வச்சு இன்டர்வியூ அட்டென்ட் பண்ணாங்க. 3 man கமிட்டியோ we are all satisfied சொன்னாங்க. ஆனா இன்னைய வரைக்கும் வந்து அவங்க வந்து தில்லுமுல்ல பண்ணி எங்களை வந்து வெளியே எடுத்துட்டு வேற ஒரு கேண்டிடேட்ட உள்ள புஷ் பண்ணணும் அப்படின்ட்டு ட்ரை பண்ணிருக்கிறாங்க. இதுக்காக வந்து நாங்க வந்து கூகுள்ல சர்ச் பண்ணி ஹியூமன் ரைட்ஸ் போறப்ப தப்பா இருக்கக்கூடாது. அதனால வந்து ஏன்னா கேஜிஎஃப்ல நம்ம ஒரு விஷயத்துக்கு போனா பல மாற்றங்களா சொல்லப்படுறது கருத்து. அதனால வந்து உண்மையை கேட்டு நீங்களே இருக்கணுமா, ப்ரெஸ் மீட் பண்றப்ப நீயே வரணும், நீயே சொல்லணும். நான் உங்களுக்கு காலமெல்லாம் ஹெல்ப் பண்றேன், அது ஒரு மாற்று கருத்து. விஷயம் என்னன்னா கேஜிஎஃப் ஏடட் ஸ்கூல், அது சுமதி ஜெயின் ஏடட் ஸ்கூலு. ஏடட் ஸ்கூல் கவர்மெண்ட் ஆத்தரைஸ்டு ஏடட் ஸ்கூல் மேனேஜ்மெண்ட். தங்க வயலில் ஒரு கெனடி ஸ்டைலில் இருக்கிற பொண்ணு இங்கே ஒரு வேலை பண்ணுறதுக்கு வந்து அதுக்கிட்ட நீ 12,10,000 ரூபாய் வாங்கிக்கின்னு நீ லஞ்சம் வாங்கினியோ இல்லை டொனேஷன் வாங்கினியோ, நீ அதுக்கு தானே வேலை கற்றுக்கணும். எங்கேயோ நர்சாபுரம் எட்டு வந்தோம், கோலாரில் எட்டு வந்தோம், முல்பாகத்தில் எட்டு வந்து கேஜிஎஃப் ஏடட் சீனியர் ஸ்கூல் எட்டு வந்து நீ கேஜிஎஃப்ல இருக்கிற ஏடட் ஸ்கூலு. யார் தங்க வயலில் வெல் எஜுகேட்டடு எவ்வளோ டீச்சர் இருக்கிறாங்க, இங்கே கொடுங்க, கேஜிஎஃப்ல கொடுங்க. இதுதான் நாங்கள் கேட்குறோம். ஒரு இது வேலை வாய்ப்பு உண்டாக்கணும் ஒரு பட்சி பொண்ணு, ஒரு எஜுகேட்டடு பொண்ணுக்கு நீ வேலை கொடுக்காத லஞ்சம் வாங்குறன்னா நீ யாருக்கு கொடுக்க போற? சரி, இன்னும் 12 லட்சம் 25 லட்சம் இன்னும் 12 10 கொடுத்துக்கிறாங்க, இன்னும் கொடுக்காத போயிட்டு போறாங்க மேனேஜ்மெண்ட்டுக்கு. இந்த சுமதி ஜெயின் ஸ்கூல்ல வந்து 99 பேர் எக்ஸாம் செய்யறாங்க. இவன் எஜுகேஷன் பத்தி பேசுறான். 13 பேர் தான் பாஸ் பண்ணுது. எவ்வளோ? 10th 13% நில்லு நீ. நான் அப்பே என்ன கேட்டேன், தனசேகர் ஹெட்மாஸ்டர் கேட்டேன், சார் நாங்கள் ஒன்றும் பண்ண முடியாது சார். அவர் பேசுறது எவிடன்ஸ் ஆகிட்டு இந்த பாப்பா குத்துக்கிறது உண்மைன்னு சொல்றது என்கிட்ட எவிடன்ஸ் வச்சுருக்கிறேன். ஆனாலும் நான் என்னன்றேன்னா கேம் பிளே பண்ணாதீங்க. யாருன்னா வந்தா இல்லை, நம்ம தங்க வயலில் பிறந்ததுனால தங்க வயல் பொண்ணு எம்ஏபிஐடி முடிச்சுக்குது, குவாலிஃபைடு பர்சனு வேலை கொடுத்தா அவங்க கேட்கறதுக்கு அவங்க பணமும் வாங்கிக்கிறேன். அவங்க இது மட்டும் 2021 25 முடிஞ்சு சேலரி இருக்குதுல, எப்படி அது குடும்பம் நடத்தும்? உங்க ஸ்கூல்ல தானே டீச்சர் இருக்குது, சரி எல்லாம் நீ விட்டுரு. இது எப்படி நீ வேல்யூவேஷனுக்கு அனுப்புற, கரெக்ஷனுக்கு எக்ஸாம் கரெக்ஷனுக்கு எப்படி அனுப்புற? நீ போர்டு எக்ஸாமுக்கு எப்படி அனுப்புற? நீ எலிஜிபிள் இருக்கிறது போர்டு எக்ஸாமுக்கு அனுப்புற? நீ மலேசியன் லெட்டர் வருது, எல்லாம் வந்து ஐடி கார்டு கொடுத்துக்கிறாங்க. இதெல்லாம் உங்களுக்கு பண்ண தெரியறப்போ முல்பாக்கில் சீனியர் எடுத்து கேஜிஎஃப்ல ஏடட் ஸ்கூல்ல வேலைக்கு போடுறேன். என் தங்க வயல்ல ஜனம் இல்லையா? இந்த ஊர்ல இருக்கிற அதிகாரிகளுக்கு தெரியாதா? ஊர்ல இருக்கிற லீடர்களுக்கு தெரியாதா? தங்க வயல ஒரு மேனேஜ்மெண்ட் ஸ்கூல்ல ஒரு எம்ஏ பிஎடி படிச்ச பொண்ணுக்கு வேலை கொடுக்காத முல்பாக்கம் செந்தாமல்ல செதில கட்டாளர்களுக்கு எட்டு வந்து வேலை கொடுத்துருந்தா என் ஊர்ல இருக்கிறவங்களுக்கு என்ன வேலை கிடைக்கும்? எந்த பேசுற வேலை கிடைக்கும்? இது நாங்க கேட்டா தப்பு, இது நாங்க சொன்னா ஹியூமன் ரைட்ஸ் தப்பு. ಹ್ಯೂಮನ್ ರೈಟ್ಸ್ ಒಂದು ಮಿಸ್ಯೂಸ್ ಮಾಡ್றாங்க. என்ன ಮಿಸ್ಯೂಸ್ ಮಾಡ್றாங்கಲ್ಲ? ನಮಸ್ತೆ. ಇವತ್ತು ಮಾರ್ನಿಂಗ್ ನನ್ನ ಹತ್ರ ಬಂದಿದ್ದಾರೆ, ಮನೆಗೆ ಬಂದು ನಾನು ವಿಷಯ ಕೇಳಿಕೊಂಡು ಏನಾಗಿದೆ, ಏನು ಸಿಚುವೇಶನ್ ಇದೆ ಸ್ಕೂಲ್ ಮ್ಯಾಟ್ರಲ್ಲಿ. ಸುಮತಿ ಜೈನ್ ಸ್ಕೂಲಲ್ಲಿ ಯಾಕೆ ನೀವು ಎಷ್ಟು ವರ್ಷ ಜಾಯ್ನ್ ಆಗಿದ್ದೀರಾ? 2021 ಜಾಯ್ನ್ ಆಗಿದ್ದೀರಾ. ಈ ಏಡೆಡ್ ಸ್ಕೂಲ್ ಒಪ್ಕೊಳ್ತೀನಿ. 4 ಟೀಚರಲ್ಲಿ ಕೆಲಸ ಮಾಡ್ತಾರೆ, ಒಂದು ಹೆಡ್ ಮಾಸ್ಟರ್ ಧನಶೇಖರ್ ಇದ್ದಾರೆ, ಸಮಥಿಂಗ್ 3 ಜನ ಕೆಲಸ ಮಾಡ್ತಾಯಿದ್ದಾರೆ. ಗೌರ್ಮೆಂಟ್ ಕಡೆ ಸ್ಯಾಲರಿ ಕೊಡ್ತಾರೆ. ಮ್ಯಾನೇಜ್ಮೆಂಟು ಇವರು 2001 ಸೋಷಿಯಲ್ ಆ್ಯಂಡ್ ಸೈನ್ಸ್ಗೆ ತಗೊಳ್ತಾರೆ. 2001 22,000 ಇವ್ರಿಗೆ ಸ್ಯಾಲರಿ ಫಿಕ್ಸ್ ಮಾಡ್ತಾರೆ. 21 ಸ್ಯಾಲರಿ ಕೊಟ್ಟಿಲ್ಲ, ಅದೊಂದು ಸೈಡ್ ನಿಲ್ಲಿಸ್ಬಿಡೋಣ.
ಒಂದು ಏಳೇಳು ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಯಾರು ರೆಫರೆನ್ಸ್ ಮಾಡ್ತಾರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡುವುದು ಅದು ನಿಜ. ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಯಾವ ಮ್ಯಾನೇಜ್ಮೆಂಟ್ ಏಳೇಳು ಸ್ಕೂಲ್ ಇದೆ, ಏಳೇಳು ಸ್ಕೂಲ್ ಮ್ಯಾನೇಜ್ಮೆಂಟ್ ರೆಕಮೆಂಡೇಶನ್ ಯಾರು ಮಾಡ್ತಾರೆ ಅವ್ರು ಕೊಡ್ತಾರೆ. ಇವ್ರ ಹತ್ರ ಪಿಕ್ಸಿಂಗ್ 25 ಲಕ್ಷ ಆಗಿದೆ. ಫಸ್ಟ್ ಪಿಕ್ಸಿಂಗ್ 25 ಲಕ್ಷ ಕೇಳಿದ್ದಾರೆ. ಸೇಮ್ ಶಶಿಕುಮಾರ್ ಕೋಲಾರದಿಂದ ಬರ್ತಾ ಇದ್ದಾರೆ. ನಾವು ಕೋಲಾರದ ಬರೋನೇ ಇಲ್ಲಿ ಏನು ಕೆಲಸ, ಏಳೇಳು ಸ್ಕೂಲಲ್ಲಿ KGF ಇರುವುದು, KGF ಮ್ಯಾನೇಜ್ಮೆಂಟು. ಇಲ್ಲಿ ಎಷ್ಟೋ ಜನ ಎಜುಕೇಟೆಡ್ ಇದ್ದಾರೆ, ಓದೋರಿದ್ದಾರೆ. ಇಲ್ಲಿ MA BEd ಓದಿದ್ದಾರೆ, ಇವ್ರಿಗೆ ಕೆಲಸ ಕೊಡಬೇಕು ಮ್ಯಾನೇಜ್ಮೆಂಟ್. ಅಶೋಕ್ ಜೈನ್ ಎಷ್ಟು 1000 ಗಟ್ಟಲೆ ಮಾತಾಡ್ತಾರೆ. ಸುಶೀಲು 1000 ಗಟ್ಟಲೆ, ಮಗಾವಿ ಜೈನ್ ಅವ್ರದ್ದೆ, ಸುಮತಿ ಜೈನ ಅವ್ರದ್ದೆ. ಇದು ಎರಡು ಅವ್ರದ್ದೇ ಆ ಮ್ಯಾನೇಜ್ಮೆಂಟ್, ಜೈನ್ ಮ್ಯಾನೇಜ್ಮೆಂಟ್ ಅದು. ಇದರಲ್ಲಿ 1000 ಗಟ್ಟಲೆ ಮಾತಾಡ್ತಾರೆ. ನಾನು ಹಿಂಗೆ ನೋಡಿ ಜನರಲ್ ಆಗಿ ಹೇಳ್ತಾ ಇದ್ದೀವಿ. ಒಂದು KGF ಅಲ್ಲಿ ಹುಟ್ಟಿದ್ರೆ, ಕ್ಯಾಂಡಿಸ್ ಲೈನಲ್ಲಿ ಹುಟ್ಟಿದ್ದಾರೆ ಹುಡುಗಿ, ಒಳ್ಳೆ ಎಜುಕೇಟೆಡ್ ಪರ್ಸನು. ನಿಮ್ಮ ಹೆಸರು 4 ವರ್ಷ ಕೆಲಸ ಮಾಡಿದ್ದಾರೆ, ಸೊ ಅವ್ರ ಹತ್ರ ದುಡ್ಡು ತಗೊಂಡಿದ್ದೀರಾ. DDP ಬಂದು ಕೂರಿಸಿದ್ದಾರೆ, BA ಮಾಡೋ ಹೊಸಬರು ಬಂದಿರ್ಬೋದು. ಇವ್ರಿಗೆ ಅದರಲ್ಲಿ ಐಡಿಯಾ ಇರ್ತಾ ಇಲ್ವನ್ನ, ಏನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಏನು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ರೆಕಮೆಂಡೇಶನ್ ಮಾಡಿ ನಿಮ್ಮನ್ನ ಕೆಲಸ ಕೊಡೋಕ್ಕೆ ರೆಡಿ ಇದೆ ಅಂತಾರೆ PO. DDP ಸೇಮ್ ಕಂಡೀಷನ್. ಮಾರ್ನಿಂಗ್ ಮಾತಾಡಿದ್ದೀನಿ, DDP ಹತ್ರ ಮಾತಾಡಿದ್ದೀನಿ, ಅವರು ಸೇಮ್ ಕಂಡೀಷನ್ ಹೇಳ್ತಾರೆ. ನೆಕ್ಸ್ಟ್ ಒಂದು ಎನ್ಕ್ವೈರಿ ಅವ್ರು ಬೇರೆ ಎನ್ಕ್ವೈರಿ ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ. ಇದು ಎನ್ಕ್ವೈರಿ ಕಂಟೆಸ್ಟ್ ಮಾಡಿದ್ದೀವಿ ಪಾಪ ಅವರೇ, ಪ್ರಿನ್ಸಿಪಾಲ್ ಸಾಹೇಬ್ ಲೆಟರ್ ಬಂದಿದೆ, ಅವ್ರೊಂದು ಮಾತು ಹೇಳ್ತಾರೆ. ಅದು ಎನ್ಕ್ವೈರಿ ಕಂಪಲ್ಸರಿ ಆಗುತ್ತೆ. ನಮಗೇನು ಹ್ಯೂಮನ್ ರೈಟ್ಸ್ ಕೆಲಸ ಏನು, ಈಸ್ ನ್ಯಾಷನಲ್ NGO ಆರ್ ಇಂಟರ್ನ್ಯಾಷನಲ್ NGO. ನನ್ನ ಕೆಲಸ ಜನಕ್ಕೆ ಒಳ್ಳೇದು ಮಾಡೋಕ್ಕೆ ನಾವು ಇಲ್ಲಿ ಇರುವರು. ನಂದು ಆಫೀಸ್ ಡೆಲ್ಲಿಯಲ್ಲಿ ಇರೋದು, KGF ಅಲ್ಲಿ ಹುಟ್ಟಿದ್ದೀನಿ, KGF ಅಲ್ಲಿ ಇದ್ದೀನಿ. ಎಲ್ಲ ಪ್ರೆಸ್ ಅವರು ಇದ್ದಾರೆ, ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಇದ್ದಾರೆ. ನಾ ಹ್ಯೂಮನ್ ರೈಟ್ಸ್ ಇರೋದು ಏನಕ್ಕೆ, ಜನಕ್ಕೆ ಒಂದು ಮೋಸ ಮಾಡಿದರೆ ಕೇಳಕ್ಕೆ ಹತ್ತಿರುತ್ತೆ. ಐ ಹ್ಯಾವ್ ರೈಟ್ ಪರ್ಸನ್, ನಾನು ಕೇಳಲೇಬೇಕು. ನನ್ನ ಕೇಳಕ್ಕೆ ಇನ್ನೊಬ್ರಿಗೆ ರೈಟ್ಸ್ ಇಲ್ಲ. ಈ ಡೆಮೋಕ್ರಸಿ ಕಂಟ್ರಿಯಲ್ಲಿ 10 ಜನ ಸೇರಿದ್ರೆ ಕೂಡ ಆರ್ಟಿಕಲ್ 19(1)(a), ಆರ್ಟಿಕಲ್ 32 ಅಲ್ಲಿ ಕೇಳಿ, ಹ್ಯೂಮನ್ ರೈಟ್ಸ್ಗೆ ಆ ಪವರ್ ಇದೆ. ನಾವು NGO ನಾಟ್ ಇನ್ ಕಮಿಷನ್. ನಾನು ಕಮಿಷನ್ ಹೆಸರು ಯೂಸ್ ಮಾಡಲ್ಲ, ಕಮಿಷನ್ ಯಾವುದಾದ್ರು ಮಾಡಿ. ನಾವು ಇಲ್ಲಿ ಒಂದು, ಯಾಕಂದರೆ ಇದು ನನ್ನ ಸಿಚುವೇಶನ್ ಒಂದು ಬಂದಿದೆ. ನನ್ನ ಸಿಚುವೇಶನ್ ಇಲ್ಲಿ ಆಗಿರೋದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ನನ್ನ ಕಮಿಷನರ್, ಕರ್ನಾಟಕ ಕಮಿಷನರ್ ಬಂದಿದ್ದಾರೆ ಇಲ್ಲಿ. ಅಲ್ಲಿ ಅವರು ಒಂದು ಮಾತು ಹೇಳಿದ್ದಾರೆ, ಅದು ಕ್ಲಾರಿಫಿಕೇಶನ್ ನಾವು ಕೇಳ್ತೀವಿ. ನಮ್ಗೆ ಅದು ರೈಟ್ಸ್ ಇದೆ. ಯಾಕಂದರೆ ಇಲ್ಲಿ ಯಾವ ಹ್ಯೂಮನ್ ರೈಟ್ಸ್ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಹ್ಯೂಮನ್ ರೈಟ್ಸ್ ಅವರು ಕೆಲವರು ಬ್ಲೇಮ್ ಮಾಡ್ತಾರೆ. ಕೆಲವರು KGF ಅಲ್ಲಿ ಏನು ಮಾಡ್ತಾರೆ, ಹ್ಯೂಮನ್ ರೈಟ್ಸ್ ಅವರು ಒಂದು ಗೌರ್ಮೆಂಟ್ ಆಫೀಸರ್ ಹೋಗ್ಬಿಟ್ಟು ಮಿಸ್ಯೂಸ್, ಯಾವ ಆಫೀಸರ್ ಮಿಸ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಎಲ್ಲ ಆಫೀಸಲ್ಲಿ ಸೇಮ್ ಕ್ಯಾಟಗರಿಯಲ್ಲಿ ಇರುವರು. ಅವ್ರು ಏನೇನು ಮಾಡ್ತಾರೆ ಅದು ಹೇಳ್ತೀವಿ. ಇಷ್ಟು ತಪ್ಪು ಮಾಡ್ತಾರ. ಈ ಸ್ಕೂಲಲ್ಲಿ, ಸುಮತಿ ಜೈನ್ ಸ್ಕೂಲಲ್ಲಿ 12,10,000 ತಗೊಂಡಿದ್ದಾರೆ. ಇದು ಯಾರು ಕೆಳಗೆ ಹಾಕಿರುತ್ತೆ? ನೀವು ಕೇಳ್ತೀರಾ ಗೌರ್ಮೆಂಟ್ ಆಫೀಸಲ್ಲಿ ಬಂದು? ಹ್ಯೂಮನ್ ರೈಟ್ಸ್ ಕಮಿಷನ್ ಕೇಳಿದ್ರು, ಲೆಟರ್ ಥ್ರೂ ಮಾಡ್ತೀವಿ. ಅದೇ ನಮ್ಮ ಹತ್ರ ಬರ್ತಾರೆ, ನಾವು ಅದೇ ಗೌರ್ಮೆಂಟ್ ಆಫೀಸರ್ ಹತ್ರ ಲೆಟರ್ ಥ್ರೂ ಮಾಡ್ತೀವಿ. ಲೀಗಲಾಗಿ ಹೋಗ್ತೀವಿ, ಲೀಗಲಾಗಿ ಕೇಳ್ತೀವಿ. ಇದೇ ನಮ್ಮ ಕೆಲಸ. ಇವ್ರಿಗೆ ಕೆಲಸ ಕೊಡ್ತೀನಿ ಹೇಳಿ ಕೆಲಸ ಕೊಟ್ಟಿಲ್ಲ, ಅವ್ರ ಫ್ಯಾಮಿಲಿ ಸಫರ್ ಆಗುತ್ತಲ್ಲ. 25 lakhs ಕೇಳಿದ್ರ, 12,10,000 ಕೊಟ್ಟಿದ್ದಾರೆ. ನೀವು ಮ್ಯಾನೇಜ್ಮೆಂಟ್ ಅಶೋಕ್ ಜೈನ್ KGF ಇರೋರು ಕೆಲಸ ಕೊಡ್ಬೇಕಲ್ಲ. ಹೆಣ್ಮಕ್ಳು ಓದಿಲ್ಲ, MA BEd ಓದಿದ್ದಾರೆ, ಬೇರೆ ಏನು ಬೇಕು ಅವ್ರಿಗೆ? 2001 to 2024-25 ಮಾತ್ರ ಸ್ಯಾಲ್ರಿ ಕೊಟ್ಟಿಲ್ಲ. 22,000 ಪರ್ ಮಂತ್ ಸ್ಯಾಲ್ರಿ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಕೇಳಿದ್ರೆ ತಪ್ಪು. ಹ್ಯೂಮನ್ ರೈಟ್ಸ್ ತಪ್ಪು ಮಾಡ್ತಾರೆ, ಟೀಮ್ ಮಿಸ್ಯೂಸ್ ಮಾಡ್ತಾರೆ. ಏನು ಮಿಸ್ಯೂಸ್ ಮಾಡ್ತೀವಿ? ಒಂದು ಸ್ಕೂಲಲ್ಲಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲ ನೀವು ಪ್ರೆಸ್ ಅವರು, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ಲ, ನಿಮ್ಗೆ ಗೊತ್ತಿರುತ್ತೆ. ಜನರಲ್ ಆಗಿ ಒಂದು ಸ್ಕೂಲಲ್ಲಿ ತಪ್ಪ ಆಗಿದ್ರೆ, ಇದೇ ಕೆಲವು ಸ್ಕೂಲಲ್ಲಿ, ಏಳೇಳು ಸ್ಕೂಲಲ್ಲಿ 210 rupees ತಗೊಳ್ಬೇಕು ಫೀಸು. ಏಳೇಳು ಸ್ಕೂಲ್ ಗೌರ್ಮೆಂಟ್ ಸ್ಯಾಲ್ರಿ ಕೊಡ್ತದೆ, ಎಷ್ಟು ತಗೊಳ್ತಾರೆ? 4,500 5,000 ನೀವು ತಗೊಳ್ಳೋಕೆ ಹೇಳ್ತಾರ? ಇದು ನಾವು ಕೇಳಿದ್ರೆ ತಪ್ಪು. ಹ್ಯೂಮನ್ ರೈಟ್ಸ್ ಕೇಳಿದ್ರೆ ತಪ್ಪು. ಹ್ಯೂಮನ್ ರೈಟ್ಸ್ ಅವ್ರು ಬಲವಂತವಾಗಿ ಬರ್ತಾರೆ. ಯಾರು ಬರ್ತಾರೆ? ಯಾರಾದ್ರೂ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಕೂತ್ಕೊಳ್ತೀವಿ, ಒಳಗಡೆ ಹೋಗ್ಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಕೇಳ್ತೀವಿ. ನಾನು ಕೇಳ್ತಾ ಇರೋದು BO, ನಾನು ಕೇಳ್ತಾ ಇರೋದು DDP, ನಾನು ಕೇಳ್ತಾರೆ ಎಜುಕೇಶನ್ ಕಮಿಷನರ್, ಎಜುಕೇಶನ್ ಪ್ರಿನ್ಸಿಪಾಲ್ ಸೆಕ್ರೆಟರಿ. ಅದು ಬಿಟ್ಟರೆ ಯಾವ ಸ್ಕೂಲಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳಲ್ಲ. ನಮ್ಗೇನು ಅವಶ್ಯಕತೆ ಇಲ್ಲ. 1000 ಜನ 1000 ಹಳ್ಳಿ. ಐ ಆಮ್ ರೈಟ್ ಪರ್ಸನ್. ನಾನು ಕೇಳಕ್ಕೆ ರೈಟ್ಸ್ ಇರುತ್ತೆ, ಧೈರ್ಯ ಇರುತ್ತೆ. ನಾನು ಕೇಳ್ತೀನಿ 1000 ಅಂತ ನಾನು ಕೇಳ್ಕೊಂಡು ಹೋಗ್ತೀನಿ. ಹಿಂಗಿದೆ. ಇವ್ರಿಗೆ ನ್ಯಾಯ ಬೇಕು. ಯಾಕೆ ತಪ್ಪು ಮಾಡಿರೋದು? ಸುಮತಿ ಜೈನ್ ಸ್ಕೂಲ್, ಸುಮತಿ ಜೈನ್ ಮ್ಯಾನೇಜ್ಮೆಂಟ್, ಅಶೋಕ್ ಜೈನ್ ಓಪನ್ ಆಗಿ ಹೇಳ್ತಾರೆ, 12,10,000 ಕೊಟ್ಟಿವಿ. ಡೈಟ್ ವೈಸಲ್ಲಿ ಹೇಳ್ತಾರೆ. 21 2 ಲಕ್ಷ ಕೊಟ್ಟಿದ್ದಾರೆ ಡಿಸೆಂಬರ್ ಅಲ್ಲಿ. 22 ಜೂನ್ 3 ಲಕ್ಷ ಕೊಟ್ಟಿದ್ದಾರೆ. 6.6 lakhs. 6 ಲಕ್ಷ ಕೊಟ್ಟಿದ್ದಾರೆ 22 ಜೂನಲ್ಲಿ. ಅದೇ ಥರ ಇನ್ನೊಂದು ಯಾವತ್ತಪ್ಪ 23 ಒಂದು 3 ಲಕ್ಷ. ಎಲ್ಲ ಇಷ್ಟೆಲ್ಲ ತಗೊಂಡ್ರೆ ಮಾಡಿ ಎವಿಡೆನ್ಸ್ ಏನು ಬೇಕು?
ಎವಿಡೆನ್ಸ್ ಯಾರ ಹತ್ರ ಎವಿಡೆನ್ಸ್ ಇಲ್ಲ. 50,000 ಮಾತ್ರ ಎವಿಡೆನ್ಸ್ ಇದೆ. ನೀವೆಲ್ಲ ಒಂಥರ ಕ್ರಿಮಿನಲ್ ಥರ ಮೇಂಟೈನ್ ಮಾಡೋದು. ಎವಿಡೆನ್ಸ್ ಯಾರ ಹತ್ರ ಒಂದು 50,000 ರಿಟರ್ನ್ ಮಾಡಿಸಿದ್ದಾರೆ. ನಾ ಕೇಳಿದ್ರೆ ತಪ್ಪು. ಏನು ತಪ್ಪು? ಕೇಳಲೇಬೇಕು, ಕೇಳ್ತೀವಿ. ಅದಕ್ಕೆ ಇರುವುದ್ರ ಕೇಳ್ತೀನಿ. ಇನ್ನು ಇನ್ನೊಬ್ರ ಹತ್ರ ಹೇಳ್ಬಿಟ್ರು ಬಾಬು ಭಯ ಪಟ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳಲ್ಲ. 100% ನಾನು ಕೇಳ್ತೀನಿ. ತಪ್ಪು ಮಾಡಿದರೆ ನನ್ನ ಮೇಲೆ ಪನಿಷ್ಮೆಂಟ್ ಕೊಡಿ. ತಪ್ಪು ಮಾಡಿದರೆ ನಾ ಬಾಬು ಎಲ್ಲಾದ್ರೂ ಹೋಗ್ಬಿಟ್ಟು ತಪ್ಪು ಮಾಡ್ತಾನ, ಅವನ ಮೇಲೆ ಪನಿಷ್ಮೆಂಟ್ ಹಾಕಿ ಎನ್ಕ್ವೈರಿ ಮಾಡಿ. ಎನ್ಕ್ವೈರಿ ಮಾಡೋದು ಇದೇ ಒಂಥರ ಹ್ಯೂಮನ್ ರೈಟ್ಸ್ಗೆ. ಅದು ಬಿಟ್ಟು ಅದು ಬೇರೆ ರೀತಿಯಲ್ಲಿ ಹೋಗೋದು ಬೇಕಾಗಲ್ಲ. ನಾವು ಹೆಣ್ಮಕ್ಳಿಗೋಸ್ಕರ ಬಂದಿದ್ದೀವಿ. ಏನಾದರೂ ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.